ಹಾಯ್ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಕಲಿಯಿರುವಂತಹ SDA ಸಿಪಾಯಿ ಗನ್ಮ್ಯಾನ್ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಜಸ್ಟ್ ನೋಡ್ರಿ, ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತೇಳಿ. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 27ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಇನ್ನೇ ಡೀಟೇಲ್ಡ್ ಆಗಿರುವಂಥ PDF ಬಂದಿಲ್ಲ. ಜಸ್ಟ್ ನೋಡ್ರಿ, ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಆ ಶಾರ್ಟ್ ನೋಟಿಸ್ ನಿಮಗೆ ತಿಳಿಸ್ಕೊಡ್ತಾನೆ. ಮತ್ತು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಆ ಶಾರ್ಟ್ ನೋಟಿಸಲ್ಲಿ ಶೇರ್ ಮಾಡಿರ್ತಾನೆ. ಮತ್ತು ಡೀಟೇಲ್ಡ್ ಆಗಿರುವಂಥ ಅಧಿಸೂಚನೆ PDF ಬರ್ತಂದ್ರೆ ಅದನ್ನು ಕೂಡ ಅಲ್ಲಿ ಶೇರ್ ಮಾಡ್ತಾನೋ. ದಿ ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಬೆಳಗಾವಿ ಅಂತ ಕೊಟ್ಟಾರ. ಇಲ್ಲಿ ನೇರ ನೇಮಕಾತಿ ಪ್ರಕಟಣೆ ಕುರಿತು ಯಾವಾಗ ನೋಟಿಸ್ ಬಂದೈತಿ ಅಂದ್ರೆ ಅದ 21/7/2026 ನೋಟಿಸ್ ಬಂದೈತಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ? 27ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಡೀಟೇಲ್ಡ್ ಆಗಿರುವಂಥ ಅಧಿಸೂಚನೆ PDF ಬರ್ತಂದ್ರೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿನ ಶೇರ್ ಮಾಡ್ತಾನೋ. ಇಲ್ಲಿ SDA ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಸಿಪಾಯಿ ಗನ್ಮ್ಯಾನ್. ಈಗ ದ್ವಿತೀಯ ದರ್ಜೆ ಸಹಾಯಕರು SDA ಹುದ್ದೆಗಳಲ್ಲಿ ನೋಡ್ರಿ, ಟೋಟಲಾಗಿ 83 ವೇಕೆನ್ಸಿಗಳದಾವ. ಸ್ಯಾಲ್ರಿ ಬಂದುಬಿಟ್ಟು 53,156ರಿಂದ 1,15,150 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಅದೇ ರೀತಿಯಾಗಿ ಸಿಪಾಯಿ ಹುದ್ದೆಗಳಿಗೆ ಇಲ್ಲಿ ಟೋಟಲಾಗಿ 20 ವೇಕೆನ್ಸಿ ಅದಾವೆ. ಸ್ಯಾಲ್ರಿ 42,650ರಿಂದ 96,650 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಅದೇ ರೀತಿಯಾಗಿ ಗನ್ಮ್ಯಾನ್ ಹುದ್ದೆಗಳಿಗೆ ಇವ್ರಿಗೆ ಸ್ಯಾಲ್ರಿ 47,650ರಿಂದ 1,05,650 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಮತ್ತು ಟೋಟಲಾಗಿ ವೇಕೆನ್ಸಿಗಳು ಬಂದುಬಿಟ್ಟು 104 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರ. ಟೋಟಲಾಗಿ 104. SDA ಒಳಗೆ 83 ವೇಕೆನ್ಸಿ, ಸಿಪಾಯಿ ಒಳಗೆ 20 ವೇಕೆನ್ಸಿ ಮತ್ತು ಗನ್ಮ್ಯಾನ್ ಒಳಗೆ 1 ವೇಕೆನ್ಸಿ. ಟೋಟಲಾಗಿ 104 ವೇಕೆನ್ಸಿ. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 27/7/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಕೊನೆಯ ದಿನಾಂಕ 27/8/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈನ ಇಲ್ಲಿ ನೋಡಿರಿ, ಅಂಚೆ ಕೊರಿಯರ್ ಖುದ್ದಾಗಿ ಅರ್ಜಿ ಸಲ್ಲಿಸಲು ಯಾವುದೇ ಅವಕಾಶ ಇರುವುದಿಲ್ಲವೆಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ. ಅಂದರೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಇದೇನೈತಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ ಇದ್ರ ಜೊತೆಗೆ ಡೀಟೇಲ್ಡ್ ಆಗಿರುವಂಥ PDF ಎರಡೂ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ಮತ್ತು ಇನ್ನು ಡೀಟೇಲ್ಡಾಗಿ ಅಧಿಸೂಚನೆ ಬಂದಿಲ್ಲ, ಆದರೂ ಕ್ವಾಲಿಫಿಕೇಷನ್ ನೋಡಿರಿ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತೆ ಅಂದ್ರೆ, ಈಗ SDA ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತೈತಿ. ಜಸ್ಟ್ ನೋಡಿರಿ, ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ SDA ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಮತ್ತು ಸಿಪಾಯಿ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಇದಕ್ಕೂ ಕೂಡ ಜಸ್ಟ್ 10ನೇ ತರಗತಿ. ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ. ಡೀಟೇಲ್ಡ್ ಆಗಿರುವಂಥ ಅಧಿಸೂಚನೆ PDF ಅಂತಂದ್ರೆ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಏನು ಮತ್ತು ಎಕ್ಸ್ಟ್ರಾ ಏನಾರು ಕೇಳ್ಯಾರನೆ ಅಂಥೇಳಿ ಕ್ವಾಲಿಫಿಕೇಷನ್ ಬಗ್ಗೆ. ಇಲ್ಲಿ ನೋಡಿರಿ, ಇದಕ್ಕೆ ಮಾತ್ರ ಸೆಕೆಂಡ್ PUC. ಇದ್ರೊಳಗೆ ಸ್ವಲ್ಪ ಏನಾರು ಎಕ್ಸ್ಟ್ರಾ ಮಾಹಿತಿ ಏನಾದರೂ ಕ್ವಾಲಿಫಿಕೇಷನ್ ಜಾಸ್ತಿ ಕೇಳಿದ್ರಂದ್ರೆ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೋ. ಇಷ್ಟು ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದಿರ್ತೈತಿ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಇನ್ನೊಮ್ಮೆ ಹೇಳ್ತು ನೋಡ್ರಿ, SDA ಹುದ್ದೆಗಳಿಗೆ ಜಸ್ಟ್ ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಸಿಪಾಯಿ ಗನ್ಮ್ಯಾನ್ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಅದ್ರ ಬಗ್ಗೆ ಏನೋ ಡೀಟೇಲ್ಡಾಗಿ ಅಧಿಸೂಚನೆ PDF ಬಂದಿಲ್ಲ. ಸ್ವಲ್ಪ ಏನೈತಿ, ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿರಿ. ಡೀಟೇಲ್ಡ್ ಆಗಿರುವಂಥ ಅಧಿಸೂಚನೆ PDF ಬರ್ತಂದ್ರೆ ಮತ್ತೊಂದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಈಗ ಶಾರ್ಟ್ ನೋಟಿಸ ಮತ್ತು ಇದ್ರ ಅಪ್ಲೈ ಲಿಂಕ ಎರಡೂ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಕೂಡ ಮಾಡ್ಬೋದು, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು.